ಬಹಳಷ್ಟು ಜನ ತಮ್ಮದೇ ಆದಂತಹ ಒಂದು ಸ್ವಂತ ಯೂಟ್ಯೂಬ್ ಚಾನಲನ್ನು ಶುರು ಮಾಡಬೇಕು, ತಮ್ಮಲ್ಲಿರುವ ಟ್ಯಾಲೆಂಟನ್ನು ನಾಲೆಜನ್ನು ಜಗತ್ತಿನೊಂದಿಗೆ ಶೇರ್ ಮಾಡುವುದರ ಮೂಲಕ ಫೇಮಸ್ ಆಗಬೇಕು ಮತ್ತು ಸಿಕ್ಕಾಪಟ್ಟೆ ದುಡ್ಡು ಮಾಡಬೇಕು ಅಂತ ಅನ್ಕೊತಾರೆ. ಆದರೆ ಅವರಿಗೆ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ಭಯ ಆಗತ್ತೆ. ಯಾವಾಗ ಅವರು ವಿಡಿಯೋ ಮಾಡುವುದಕ್ಕಾಗಿ ಕ್ಯಾಮ್ರಾದ ಮುಂದೆ ನಿಂತ್ಕೊತಾರೋ ಆವಾಗ ಅವರ ಕೈಕಾಲುಗಳು ನಡುಗೋಕ್ಕೆ ಶುರುವಾಗ್ತವೆ. ಅವರು ಆಟೋಮೆಟಿಕ್ಕಾಗಿ ಬೆವರೋಕ್ಕೆ ಶುರು ಮಾಡ್ತಾರೆ. ಎದೆ ಡವ 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 ಅಂಥೇಳಿ ಹೊಡ್ಕೊಳ್ಳೋಕ್ಕೆ ಶುರು ಮಾಡುತ್ತೆ. ಇದಕ್ಕೆ ಗ್ಲಾಸೋಫೋಬಿಯಾ ಅಂತ ಕರೀತಾರೆ. ಫಿಯರ್ ಆಫ್ ಪಬ್ಲಿಕ್ ಸ್ಪೀಕಿಂಗ್. 10ರಲ್ಲಿ 9 ಜನರಿಗೆ ಈ ಭಯ ಕಾಡೇ ಕಾಡುತ್ತೆ. ಇದನ್ನು ನೀವು ಪ್ರಾಕ್ಟೀಸ್ನ ಮೂಲಕ ಓವರ್ಕಮ್ ಮಾಡ್ಬೋದು. ಇದರಲ್ಲಿ ದೊಡ್ಡ ಸಮಸ್ಯೆ ಏನಿಲ್ಲ. ಆದರೆ ಮುಖ ತೋರಿಸಿ ವಿಡಿಯೋ ಮಾಡೋಕ್ಕೆ ನಮ್ಮ ಭಾರತೀಯ ಸಮಾಜದಲ್ಲಿ ಕೆಲವೊಂದಿಷ್ಟು ಜನರ ಮೇಲೆ ರಿಸ್ಟ್ರಿಕ್ಷನ್ಸ್ಗಳಿವೆ. ಮುಖ್ಯವಾಗಿ ಹೆಣ್ಮಕ್ಕಳಿಗೆ ಮುಖ ತೋರಿಸಿ ವಿಡಿಯೋ ಮಾಡೋಕ್ಕೆ ಅವರ ಫ್ಯಾಮಿಲಿ ಮೆಂಬರ್ಸ್ಗಳು ಮತ್ತು ಹಸ್ಬೆಂಡ್ಗಳು ಅಲೋ ಮಾಡಲ್ಲ. ಒಂದು ವೇಳೆ ನೀವು ಕೂಡ ಇಂಥವರಲ್ಲಿ ಒಬ್ಬರಾಗಿದ್ದರೆ ಡೋಂಟ್ ವರಿ, ನೀವು ನಿಮ್ಮ ಮುಖವನ್ನು ತೋರಿಸದೇನೆ ಫೇಸ್ಲೆಸ್ ವಿಡಿಯೋಗಳನ್ನು ಮಾಡುವುದರ ಮೂಲಕ ನಿಮ್ಮ ಯೂಟ್ಯೂಬ್ ಚಾನಲನ್ನು ಸಕ್ಸಸ್ಫುಲ್ಲಾಗಿ ಶುರು ಮಾಡ್ಬೋದು, ಗ್ರೋ ಮಾಡ್ಬೋದು ಮತ್ತು ಹಣವನ್ನು ಕೂಡ ಸಂಪಾದಿಸಬಹುದು. ನಿಮಗೋಸ್ಕರ 5 ಬೆಸ್ಟ್ ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ ಐಡಿಯಾಗಳು ಇಂತಿವೆ. ನಂಬರ್ 1, ಡಾಕ್ಯುಮೆಂಟ್ರಿ ಸ್ಟೈಲ್ ವಿಡಿಯೋಸ್. ನೀವು ಮುಖ ತೋರಿಸದೇನೆ ಡಾಕ್ಯುಮೆಂಟ್ರಿ ಸ್ಟೈಲ್ ವಿಡಿಯೋಗಳನ್ನು ಮಾಡಿಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಬಹುದು. ಉದಾಹರಣೆಗಾಗಿ ಹೇಳಬೇಕಪ್ಪ ಅಂತಂದರೆ, ನೀವು ಹಿಸ್ಟ್ರಿ, ಕಲ್ಚರ್, ಟೂರಿಸಮ್ನ ರಿಲೇಟೆಡ್ ಆಗಿ ಡಾಕ್ಯುಮೆಂಟ್ರಿ ಸ್ಟೈಲ್ ವಿಡಿಯೋಗಳನ್ನು ಮಾಡ್ಬೋದು. ಬಿಸ್ನೆಸ್ ಕೇಸ್ ಸ್ಟಡಿಗಳನ್ನು ಮಾಡ್ಬೋದು. ಉದಾಹರಣೆಗಾಗಿ ಆ್ಯಪಲ್ ಹೇಗೆ ಜಗತ್ತಿನ ಅತಿ ದೊಡ್ಡ ಕಂಪನಿ ಆಯಿತು, ಹೇಗೆ ಇದು ಇಷ್ಟೊಂದು ಕಾಸ್ಟ್ಲಿ ಆಗಿರುವ ಪ್ರಾಡಕ್ಟ್ಗಳನ್ನು ಬಡವರಿಗೂ ಕೂಡ ಮಾರಾಟ ಮಾಡುತ್ತೆ, ಇಂತಹ ಎಲ್ಲ ಸೀಕ್ರೆಟ್ ಬಿಸ್ನೆಸ್ ಸ್ಟ್ರಾಟಜಿಗಳ ಮೇಲೆ ವಿಡಿಯೋಗಳನ್ನು ಮಾಡ್ಬೋದು. ಸಕ್ಸಸ್ಫುಲ್ ಆಗಿರುವ ವ್ಯಕ್ತಿಗಳ ಲೈಫ್ ಸ್ಟೋರಿಗಳನ್ನು ಮಾಡ್ಬೋದು. ಹಿಸ್ಟೋರಿಕಲ್ ಫ್ಯಾಕ್ಟ್ಗಳಿರ್ತವೆ, ಕಾಂಟ್ರವರ್ಸಿಗಳಿರ್ತವೆ, ಇವುಗಳ ಮೇಲೆ ನೀವು ಡಾಕ್ಯುಮೆಂಟ್ರಿಗಳನ್ನು ಮಾಡ್ಬೋದು. ತಾಜ್ ಮಹಲ್ನಲ್ಲಿರುವ 10 ವಿಸ್ಮಯಗಳು ಇಲ್ಲವೇ ರಹಸ್ಯಗಳು, ಈ ಥರನಾದ ಟಾಪಿಕ್ಗಳನ್ನು ಇಟ್ಕೊಂಡ್ಬಿಟ್ಟು ನೀವು ಡಾಕ್ಯುಮೆಂಟ್ರಿ ವಿಡಿಯೋಗಳನ್ನು ಮಾಡ್ಬೋದು. ಸೊ ಇದರಲ್ಲಿ ನಿಮ್ಮ ಮುಖವನ್ನು ತೋರಿಸುವ ಅವಶ್ಯಕತೆ ಏನಿರಲ್ಲ. ಜನರಿಗೆ ಇಂತಹ ವಿಷಯಗಳಲ್ಲಿ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅವರು ನೀವು ಮುಖ ತೋರಿಸದೇ ಇದ್ದರೂ ಕೂಡ ನಿಮ್ಮ ವಿಡಿಯೋಗಳನ್ನು ನೋಡ್ತಾರೆ. ನಂಬರ್ 2, ಪ್ರಾಡಕ್ಟ್ ರಿವ್ಯೂ ವಿಡಿಯೋಸ್. ನಮ್ಮ ಜನ ಏನೇ ಖರೀದಿ ಮಾಡಬೇಕಂದ್ರೂ ಕೂಡ ಮೊದಲು ಯೂಟ್ಯೂಬ್ಗೆ ಹೋಗಿ ಪ್ರಾಡಕ್ಟ್ನ ರಿವ್ಯೂ ನೋಡ್ತಾರೆ, ಅದಾದ ನಂತರವೇ ಖರೀದಿ ಮಾಡ್ತಾರೆ. ನೀವು ಮುಖ ತೋರಿಸದೇ ಪ್ರಾಡಕ್ಟ್ ರಿವ್ಯೂ ವಿಡಿಯೋಗಳನ್ನು ಮಾಡ್ಬೋದು. ಜನರಿಗೆ ಇಲ್ಲಿ ಪ್ರಾಡಕ್ಟ್ಗಳನ್ನು ನೋಡೋದಿರುತ್ತೆ, ಅವರಿಗೆ ನಿಮ್ಮ ಮುಖ ಇಂಪಾರ್ಟೆಂಟ್ ಆಗಿರಲ್ಲ. ನೀವು ಪ್ರಾಡಕ್ಟ್ಗಳ ರಿವ್ಯೂ ಮಾಡ್ಬೋದು, ಗ್ಯಾಜೆಟ್ಸ್ಗಳ ರಿವ್ಯೂ ಮಾಡ್ಬೋದು, ಸ್ಮಾರ್ಟ್ಫೋನ್ಗಳ ರಿವ್ಯೂ ಮಾಡ್ಬೋದು, ಕಾರ್ ರಿವ್ಯೂ, ಬೈಕ್ ರಿವ್ಯೂ, ಲ್ಯಾಪ್ಟಾಪ್ ರಿವ್ಯೂ, ಈ ಥರ ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೋ ಆ ಪ್ರಾಡಕ್ಟ್ನ ರಿವ್ಯೂವನ್ನು ನೀವು ಮುಖ ತೋರಿಸದೇ ಮಾಡ್ಬೋದು, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದು. ನಂಬರ್ 3, ಮ್ಯಾನಿಫೆಸ್ಟೇಷನ್ ಗೈಡ್ ವಿಡಿಯೋಸ್. ನೀವು ಮುಖ ತೋರಿಸದೇ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮ್ಯಾನಿಫೆಸ್ಟೇಷನ್ ಗೈಡ್ ವಿಡಿಯೋಸ್ಗಳು ನಿಮಗೆ ಬೆಸ್ಟ್ ಆಗಿವೆ. ಇದರಲ್ಲಿ ನಿಮ್ಮ ಮುಖವನ್ನು ತೋರಿಸೋ ಅವಶ್ಯಕತೆ ಸ್ವಲ್ಪವೂ ಇಲ್ಲ. ಜನ ಮ್ಯಾನಿಫೆಸ್ಟೇಷನ್ ವಿಡಿಯೋಗಳನ್ನು ತುಂಬಾ ನೋಡ್ತಾರೆ. ನೀವು ಪಾಸಿಟಿವ್ ಅಫರ್ಮೇಷನ್ಗಳ ವಿಡಿಯೋವನ್ನು ಮಾಡ್ಬೋದು, ಲಾ ಆಫ್ ಅಟ್ರಾಕ್ಷನ್ನ ಮೇಲೆ ವಿಡಿಯೋಗಳನ್ನು ಮಾಡ್ಬೋದು, ಜನರಿಗೆ ಮ್ಯಾನಿಫೆಸ್ಟೇಷನ್ ಟಿಪ್ಸ್ಗಳನ್ನು ಕೊಡ್ಬೋದು. ಇಂಟರ್ನೆಟ್ನಲ್ಲಿ ಫ್ರೀ ಆಫ್ ಕಾಸ್ಟ್ ನಿಮಗೆ ಸಾವಿರಾರು ಸ್ಟಾಕ್ ವಿಡಿಯೋ ಫುಟೇಜ್ಗಳು ಸಿಗ್ತವೆ, ಫ್ರೀ ಮ್ಯೂಸಿಕ್ಗಳು ಕೂಡ ಸಿಗ್ತವೆ. ಅವುಗಳನ್ನು ಬಳಸ್ಕೊಂಡ್ಬಿಟ್ಟು ನೀವು ಮ್ಯಾನಿಫೆಸ್ಟೇಷನ್ ಗೈಡ್ ವಿಡಿಯೋಗಳನ್ನು ಮಾಡ್ಬೋದು. ಜನ ಪಾಸಿಟಿವ್ ಅಫರ್ಮೇಷನ್ಗಳನ್ನು ಮತ್ತು ಮ್ಯಾನಿಫೆಸ್ಟೇಷನ್ ವಿಡಿಯೋಗಳನ್ನು ನೋಡಲ್ಲ. ಅವರು ಬೆಳಗ್ಗೆ ಎದ್ದ ತಕ್ಷಣ ಇಲ್ಲವೇ ರಾತ್ರಿ ಮಲಗುವಾಗ, ಯೋಗ ಮಾಡುವಾಗ, ಮೆಡಿಟೇಷನ್ ಮಾಡುವಾಗ ಆ ಅಫರ್ಮೇಷನ್ಗಳನ್ನು, ಮ್ಯಾನಿಫೆಸ್ಟೇಷನ್ಗಳನ್ನು ಕೇಳ್ತಾರೆ. ಇಲ್ಲಿ ಅವರು ನಿಮ್ಮ ಮುಖವನ್ನು ಕೂಡ ನೋಡಲ್ಲ, ಅವರು ನೀವು ಹಾಕಿರುವ ಫುಟೇಜನ್ನು ಕೂಡ ನೋಡಲ್ಲ. ಬರೀ ಅವರಿಗೆ ಪಾಸಿಟಿವ್ ಅಫರ್ಮೇಷನ್ಗಳನ್ನು ಕೇಳಿಸಿಕೊಳ್ಳೋದಿರುತ್ತೆ. ಅವ್ರು ಏನಾದರೂ ಒಂದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತಾರೆ. ಸೊ ನೀವು ಮುಖ ತೋರಿಸದೆ ಮ್ಯಾನಿಫೆಸ್ಟೇಷನ್ ವಿಡಿಯೋಗಳನ್ನು ತುಂಬಾ ಈಸಿಯಾಗಿ ಮಾಡ್ಬೋದು. ನಂಬರ್ 4, ಬುಕ್ ಸಮ್ರಿ ವಿಡಿಯೋಸ್. ಸದ್ಯಕ್ಕೆ ನಮ್ಮ ಜನರ ಹತ್ರ ಬುಕ್ಸ್ಗಳನ್ನು ಓದೋಕ್ಕೆ ಟೈಮ್ ಇಲ್ಲ, ಟೈಮ್ ಇದ್ದರೂ ಕೂಡ ಓದೋಕ್ಕೆ ಮನಸ್ಸಿಲ್ಲ. ಅವರು ಬುಕ್ ಸಮ್ಮರಿ ವಿಡಿಯೋಗಳನ್ನು ನೋಡುವುದಕ್ಕಿಂತ ಹೆಚ್ಚಾಗಿ ಕೇಳೋಕ್ಕೆ ಇಷ್ಟಪಡ್ತಾರೆ.
ಜನ ಏನಾದರೂ ಕೆಲಸ ಮಾಡುವಾಗ ಬೋರ್ ಆಗ್ತಾ ಇರುತ್ತೆ, ಆವಾಗ ಅವರು ಬುಕ್ ಸಮ್ರಿ ವಿಡಿಯೋಗಳನ್ನು ತಮ್ಮ ಮೊಬೈಲ್ನಲ್ಲಿ ಯೂಟ್ಯೂಬ್ನಲ್ಲಿ ಆನ್ ಮಾಡಿಟ್ಟು ಕೆಲಸ ಮಾಡ್ತಾ ಇರ್ತಾರೆ. ಇಲ್ಲವೇ ಬೆಳಗ್ಗೆ ವರ್ಕೌಟ್ ಮಾಡುವಾಗ ಬುಕ್ ಸಮ್ರಿ ವಿಡಿಯೋಗಳನ್ನು ಕೇಳ್ತಾ ವರ್ಕೌಟ್ ಮಾಡ್ತಾರೆ, ಜಾಗಿಂಗ್ ಮಾಡ್ತಾರೆ, ಡ್ರೈವಿಂಗ್ ಮಾಡುವಾಗ, ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಅವರು ಬುಕ್ ಸಮ್ರಿ ವಿಡಿಯೋಗಳನ್ನು ಕೇಳ್ತಾ ತಮ್ಮ ಕೆಲಸವನ್ನು ಮಾಡ್ತಾ ಇರ್ತಾರೆ. ನೀವು ಕೂಡ ಬುಕ್ಸ್ಗಳನ್ನು ಓದಿ ಮತ್ತು ಬುಕ್ ಸಮ್ರಿ ವಿಡಿಯೋಗಳನ್ನು ಮಾಡಿ. ನಂಬರ್ 5 ಆ್ಯಂಡ್ ಲಾಸ್ಟ್, ಸೈಕಾಲಜಿ ವಿಡಿಯೋಸ್. ನೀವು ಮುಖ ತೋರಿಸದೇ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡಿಬಿಟ್ಟು ಸಿಕ್ಕಾಪಟ್ಟೆ ವ್ಯೂಸ್ಗಳನ್ನು ಗಳಿಸ್ಬೇಕಪ್ಪ ಅಂತಂದರೆ ನೀವು ಸೈಕಾಲಜಿ ಟಾಪಿಕ್ಸ್ಗಳ ಮೇಲೆ ವಿಡಿಯೋ ಮಾಡಿ. ಇದಕ್ಕೆ ಮೋಸ್ಟ್ ಡಿಮ್ಯಾಂಡ್ ಇದೆ. ನೀವು ಹ್ಯೂಮನ್ ಸೈಕಾಲಜಿ, ವುಮನ್ ಸೈಕಾಲಜಿ, ರಿಲೇಷನ್ಶಿಪ್ ಟ್ರೇಟ್ಸ್, ಹ್ಯೂಮನ್ ಬಿಹೇವಿಯರ್ನ ಮೇಲೆ ವಿಡಿಯೋಗಳನ್ನು ಮಾಡಿಬಿಟ್ಟು ಸಿಕ್ಕಾಪಟ್ಟೆ ವ್ಯೂಸ್ಗಳನ್ನು ಸಂಪಾದಿಸಬಹುದು. ಇದರಲ್ಲಿ ನಿಮ್ಮ ಮುಖವನ್ನು ತೋರಿಸುವ ಅವಶ್ಯಕತೆಯೇ ಇಲ್ಲ. ನೀವು ಡಾರ್ಕ್ ಸೈಕಾಲಜಿ ಹೇಳುವಾಗ, ಮ್ಯಾನಿಪ್ಯುಲೇಟಿವ್ ಟ್ರೇಟ್ಸ್ಗಳನ್ನು ಹೇಳುವಾಗ, ರಿಲೇಷನ್ಶಿಪ್ನ ಡಾರ್ಕ್ ಸೈಡ್ ಹೇಳುವಾಗ ನಿಮ್ಮ ಮುಖವನ್ನು ತೋರಿಸದೇ ಇದ್ರೇ ಒಳ್ಳೆಯದಿರುತ್ತೆ. ನಾನು ಕೂಡ ಕೆಲವೊಂದಿಷ್ಟು ರಿಲೇಷನ್ಶಿಪ್ ಅಡ್ವೈಸ್ಗಳನ್ನು ತೋರಿಸುವಾಗ ನಾನು ಕ್ಯಾಮ್ರಾ ಮುಂದೆ ಮಾತಾಡಿದರೂ ಕೂಡ ನನ್ನ ಮುಖವನ್ನು ತೋರಿಸಲ್ಲ. ಅಲ್ಲಿ ನಾನು ಬಿ ರೋಲನ್ನು ಹಾಕುವೆ. ಮುಖ ತೋರಿಸದೇ ವಿಡಿಯೋ ಮಾಡಿಬಿಟ್ಟು ಸಕ್ಸಸ್ಫುಲ್ ಆಗೋಕ್ಕೆ ಬೆಸ್ಟ್ ನಿಶ್ ಯಾವುದಪ್ಪ ಅಂತಂದರೆ ಸೈಕಾಲಜಿ. ನಿಮಗೆ ಸೈಕಾಲಜಿಯ ಮೇಲೆ ಸಾವಿರಾರು ವಿಡಿಯೋ ಟಾಪಿಕ್ಸ್ಗಳು ಸಿಗ್ತವೆ. ಈಸಿಯಾಗಿ ನೀವು ಇವುಗಳ ಮೇಲೆ ವಿಡಿಯೋವನ್ನು ಮಾಡಿ ಸಕ್ಸಸ್ಫುಲ್ ಆಗ್ಬೋದು. ನೀವು ಈ 5 ಫೇಸ್ಲೆಸ್ ಯೂಟ್ಯೂಬ್ ಚಾನಲ್ ಕೆಟಗರಿಗಳ ಮೇಲೆ ವಿಡಿಯೋಗಳನ್ನು ಮಾಡ್ಬೋದು. ಆದರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ನೀವು ಮುಖ ತೋರಿಸದೇ ವಿಡಿಯೋ ಮಾಡಬೇಕಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಬೇಕಾಗತ್ತೆ. ರಿಸರ್ಚ್ ಮಾಡಬೇಕು, ಸರಿಯಾಗಿ ಸ್ಕ್ರಿಪ್ಟಿಂಗ್ ಮಾಡಬೇಕು, ಅದಾದ ನಂತರ ಅದನ್ನು ವಾಯ್ಸ್ ಓವರ್ ರಿಕಾರ್ಡ್ ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟ ಬಿ ರೋಲ್ ವಿಡಿಯೋಗಳನ್ನು, ಆಡಿಯೋವನ್ನು, ಮ್ಯೂಸಿಕನ್ನು ಜೋಡಿಸ್ಬೇಕು. ಸೊ ಇಲ್ಲಿ ನಿಮಗೆ ಎಡಿಟಿಂಗ್ನಲ್ಲಿ ಜಾಸ್ತಿ ಎಫರ್ಟ್ ಹಾಕಬೇಕಾಗತ್ತೆ. ಸೊ ಇದಕ್ಕೆ ನಿಮ್ಮ ಹತ್ರ ಸ್ಕಿಲ್ಗಳು ಬೇಕಾಗ್ತವೆ. ಒಂದು ವೇಳೆ ನಿಮಗೆ ಪ್ರೊಫೆಷ್ನಲ್ ವಿಡಿಯೋ ಎಡಿಟಿಂಗನ್ನು, ಸ್ಮಾರ್ಟ್ಫೋನ್ ಫಿಲಮ್ ಮೇಕಿಂಗನ್ನು, ಸ್ಮಾರ್ಟ್ಫೋನ್ ಫೋಟೋಗ್ರಫಿಯನ್ನು, ಯೂಟ್ಯೂಬ್ ಚಾನಲ್ ಕ್ರಿಯೇಷನ್, ಮ್ಯಾನೇಜ್ಮೆಂಟ್ ಮತ್ತು ಮೊನೆಟೈಸೇಷನನ್ನು ಕಲಿಬೇಕು ಅನ್ನೋ ಆಸೆ ಇದ್ದರೆ ಈಗಲೇ ನೀವು roaringfilmschool.comಗೆ ವಿಸಿಟ್ ಮಾಡಿ ಮತ್ತು ಕಲಿರಿ. ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಚೆಕ್ ಮಾಡಿ. ನಿಮಗೆ ಎಲ್ಲಿ ಯಾವ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ. ನಾನು ನಿಮಗೆ ಸೊಲ್ಯೂಷನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡುವೆ. ಆಲ್ ದ ಬೆಸ್ಟ್. Thank you so much.